ನಮಸ್ಕಾರ, ನಾನು ಗುರು ಕಿರಣ್. ತಮಿಳು ನಟ ಕಮಲ್ ಹಾಸನ್ ಅವರು ತಮ್ಮ ಥಗ್ ಲೈಫ್ ಏನು ಫಿಲಮ್ ಐತಲ್ಲ, ಆ ಪ್ರಮೋಷನ್ ಒಳಗೆ ಬಂದು ಶಿವರಾಜ್ ಕುಮಾರ್ ಅವ್ರ ಎದುರಿಗೆ ತಮಿಳದಿಂದ ಕನ್ನಡ ಹುಟ್ಟೈತಿ ಅಂತ ಅನ್ನೋ ಸ್ಟೈಲ್ ಒಳಗೆ ಮಾತಾಡಿ ಕನ್ನಡಿಗರ ಆಕ್ರೋಶಕ್ಕೆ ಒಳಗಾಗಿ ನಾನೇನ್ ತಪ್ಪು ಮಾಡಿದೆ ಅಂತ ಉದ್ದಟತನ ತೋರ್ಸೋದಲ್ದನ ಮತ್ತೆ ನನ್ನ ಫಿಲಮಿಗೆ ನೀವು ಸ್ಟೇ ಕೊಡ್ರಿ, ಅಂದ್ರೆ ಕರ್ನಾಟಕದೊಳಗ ನನ್ನ ಫಿಲಮ್ ರಿಲೀಸ್ ಆಗ್ಬೇಕು 5ನೇ ತಾರೀಕಿಗೆ ಅನ್ನೋ ಒಂದು ಸ್ಟೈಲ್ ಒಳಗ ಅವರು ಮತ್ತೆ ಒಂದು ಕೋರ್ಟ್ ಮೊರೆ ಹೋದಾಗ ಕೋರ್ಟು ಅಷ್ಟೇ ಒಂದು ಸಮಂಜಸವಾಗಿ ಉತ್ತರ ಕೊಡೋ ಪ್ರಯತ್ನ ಮಾಡೈತಿ ಕಮಲ್ ಹಾಸನ್ ಅವ್ರಿಗೆ. ಸೊ ಕೋರ್ಟ್ ಬಹಳ ಸಿಂಪಲ್ ಆಗಿ ಹೇಳೈತಿ, ನೀವು 300 ಕೋಟಿ ಬಂಡವಾಳ ಹಾಕಿ ಒಂದು ಸಿನಿಮಾ ಮಾಡ್ತೀರಿ ಅಂತಂದ್ರೆ ಅದು ಕಮರ್ಷಿಯಲ್, ಅಂದ್ರೆ ನಿಮ್ಮ ಕೆಲಸ ಅದು. ಈ ಒಂದು ಕಮರ್ಷಿಯಲ್ ಕೆಲ್ಸಕ್ಕ ನಾವ್ಯಾಕೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ಬೇಕು ಅನ್ನೋ ಸ್ಟೈಲ್ ಒಳಗ ಕೋರ್ಟ್ ಮಾತಾಡೈತಿ. ಆರ್ಡರ್ ಇನ್ನೂ ಪೆಂಡಿಂಗ್ ಇಟ್ಟೈತಿ, 10ನೇ ತಾರೀಕಿಗೆ ಮುಂದೆ ನೋಡೋಣ ಅಂತ ಹೇಳೈತಿ. ಆದ್ರ 10ನೇ ತಾರೀಕಿನವರೆಗೂ ಕರ್ನಾಟಕದೊಳಗ ನಿಮ್ಮ ಫಿಲಮ್ ರಿಲೀಸ್ ಆಗೋ ಹಾಗಿಲ್ಲ ಅಂತ ಆಲ್ರೆಡಿ ಕೋರ್ಟ್ ಹೇಳೈತಿ. ಸೊ 10ನೇ ತಾರೀಕಿನವರೆಗೂ ಕಮಲ್ ಹಾಸನ್ ಅವರು ಫಿಲಮ್ ರಿಲೀಸ್ ಮಾಡ್ಬೋದು ಅಥವಾ ಮಾಡದೇನು ಇರ್ಬೋದು, ಗೊತ್ತಿಲ್ಲ. ಕಮರ್ಷಿಯಲ್ಗೆ ನಾವ್ಯಾಕೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ಬೇಕು ಅಂತ ಏನು ಹೇಳಿದ್ರಲ್ಲ, ಅದು ಅಲ್ದೇನೆ ನೀವು ಏನೇನೋ ಮಾತಾಡಕತ್ತೀರಿ, ಆದ್ರ ಕ್ಷಮೆ ಕೇಳ್ತಾ ಇಲ್ಲ ಅಂತಾರ. ಕ್ಷಮೆ ಕೇಳುವಂತದ್ದು ಇದ್ರೊಳಗೆ ಏನು ಇಲ್ದೇನು ಇರಬಹುದು. 300 ಕೋಟಿ ಬಂಡವಾಳ ಹಾಕಿ ಪಿಕ್ಚರ್ ಮಾಡೀನಿ ಅಂತ ಹೇಳ್ತೀರಿ, ಒಂದೇ ಕ್ಷಮೆ ಕೇಳಿದ್ರ ಆಗ್ಬಿಡ್ತಿತ್ತಲ್ಲ ಅಂತ ಅನ್ನೋ ಸ್ಟೈಲ್ ಒಳಗೆ ಮಾತಾಡ್ತಾರ ಜಡ್ಜ್. ಒಬ್ರು ಸುಪೀರಿಯರ್ ಆದ್ರೆ ಇನ್ನೊಬ್ರು ಇನ್ಫಿಯರ್, ಈ ತರ ಆಗ್ಬಾರ್ದು, ಆಲ್ ಆರ್ ಈಕ್ವಲ್ ಅನ್ನೋ ಸ್ಟೈಲ್ ಒಳಗ ಕೋರ್ಟು ಅವ್ರಿಗೆ ಉತ್ತರ ಕೊಡ್ತೈತಿ. ಅಂದ್ರೆ ಕ್ಷಮೆ ಕೇಳಬಹುದು ಬಿಡಬಹುದು, ಅದು ನಿಮಗ್ ಬಿಟ್ಟಿದ್ದು. ಆದ್ರೆ ತಮಿಳದಿಂದ ಕನ್ನಡ ಬಂದೈತಂದಾಗ ಅದು ತಮಿಳದಿಂದ ಕನ್ನಡ ಬಂದಿದೆಯೋ ಬಂದಿಲ್ವೋ ಗೊತ್ತಿಲ್ಲ, ಆದ್ರೆ ಇನ್ನೊಬ್ಬರ ಭಾವನೆಗೆ ಧಕ್ಕೆ ಮಾಡ್ದಂಗ ಆಗುತ್ತಲ್ಲ, ಅವರ ಭಾವನೆಗೆ ಚುಕ್ಕಿ ಇಟ್ಟಂಗ ಆಗುತ್ತ, ನೋವಾಗುತ್ತ. ಈ ಸಬ್ಜೆಕ್ಟ್ ಮಾತ್ರ ಕೋರ್ಟ್ ಮಾತಾಡಿತ್ತು ಹೊರತು ತಮಿಳದಿಂದ ಕನ್ನಡ ಬಂದಿತ್ತೋ ಕನ್ನಡದಿಂದ ತಮಿಳ ಬಂದಿತ್ತೋ ಗೊತ್ತಿಲ್ಲ, ಅದ್ರ ಬಗ್ಗೆ ಅವ್ರು ಏನು ಮಾತಾಡಿಲ್ಲ. ಸೊ ಸುಮ್ನೆ ಹೇಳ್ಬೇಕಪ್ಪ ಅಂತಂದ್ರ ಎಲ್ಲಾ ದ್ರಾವಿಡ ಭಾಷೆಗಳೇ, ನಮ್ಮ ಏನ್ ದಕ್ಷಿಣ ಭಾರತ ಏನೈತಲ್ಲ, ಇವೆಲ್ಲಾ ದ್ರಾವಿಡ ಭಾಷೆಗಳೇ. ದ್ರಾವಿಡ ಅಂದ್ರೆ ನಾವು ಪೂರ್ವದಿಂದ ಇಲ್ಲೇ ಇರೋರು, ಆರ್ಯರು ಅಂದ್ರೆ ಹೊರಗಡೆಯಿಂದ ಬಂದವರು. ತಮಿಳಿಯನ್ಸ್ ಏನ್ ಅನ್ಕೊಂಡಾರ, ಕೇವಲ ತಮ್ಮ ತಮಿಳಿಯನ್ಸ್ ಮಾತ್ರ ದ್ರಾವಿಡರು, ಮಿಕ್ಕಿದವರು ಎಲ್ಲಾರು ಆರ್ಯರು ಅಂತ ಅನ್ಕೊಂಡಾರ. ಹೊರದೇಶದಿಂದ ಬಂದವರು ಅಂದ್ರೆ ಬೇರೆ ಬೇರೆ ಕಡೆಯಿಂದ ಬಂದವರು ಆರ್ಯರು. ಉದಾಹರಣೆ, ಯಾರೋ ರಾಜಸ್ಥಾನದವರು ಕರ್ನಾಟಕಕ್ಕೆ ಬರ್ತಾರ, ಬಂದ್ 5 ವರ್ಷ ಆಯ್ತು, 10 ವರ್ಷ ಆಯ್ತು, 50 ವರ್ಷ ಆಯ್ತು, ಅವರು ಆರ್ಯರು ಅಲ್ಲ, ಅವರು ದ್ರಾವಿಡ್ರೆ. ಅವ್ರ ಭಾಗಕ್ಕೆ ಅವರು ದ್ರಾವಿಡರು, ನಮ್ಮ ಭಾಗಕ್ಕೆ ನಾವು ದ್ರಾವಿಡರು. ತಮಿಳಿಯನ್ನು ತಮಿಳ್ನಾಡು ಬಿಟ್ಟು ಬೇರೆ ಕಡೆ ದುಡಿಯಕ್ ಹೋಗಂಗಿಲ್ಲ. ಅವ್ರದ್ದು ಟ್ರಾನ್ಸ್ಪೋರ್ಟೇಶನ್ ಒಂದು ಬಿಟ್ರೆ ಬೇರೆ ಯಾವ ವಿಚಾರಕ್ಕೂ ಅವ್ರು ದುಡಿಯಕ್ ಹೋಗಂಗಿಲ್ಲ, ಅಲ್ಲೇ ಫಿಕ್ಸ್ ಇರ್ತಾರ ಅವರು. ಸೊ ಅವರು ಏನು ದ್ರಾವಿಡ ಕಳಗಂ ಅನ್ನೋ ಕೆಲವೊಂದಿಷ್ಟು ದ್ರಾವಿಡ ಅನ್ನೋ ಒಂದು ಮಾನಸಿಕವಾಗಿ ಜನರನ್ನು ಕಟ್ಟಿ ಹಾಕ್ತಾರಲ್ಲ ರಾಜಕೀಯದೊಳಗ, ಅದನ್ನ ಫಿಕ್ಸ್ ಮಾಡ್ಬಿಟ್ಟಾರ ಅವರು. ಅವ್ರ ಹತ್ರ ಹೋದ್ರೆ ಹಿಂದಿ ಸರಿಯಾಗಿ ಮಾತಾಡಲ್ಲ, ತಮಿಳೇ ಮಾತಾಡ್ಬೇಕು ಅಂದಾಗ ನಮ್ಮನ್ನ ಅವ್ರು ಇನ್ಫೇರ್ ಆಗಿ ನೋಡಿದ್ರ. ಇಷ್ಟೇ ಸಬ್ಜೆಕ್ಟ್, ಆಲ್ ಆರ್ ಈಕ್ವಲ್, ಈ ಸ್ಟೈಲ್ ಒಳಗ ಕೋರ್ಟ್ ಅವ್ರಿಗೆ ಹೇಳಿದ್ರು. ನೋಡೋಣ 10ನೇ ತಾರೀಕಿಗೆ ಏನಾಗುತ್ತೆ ಅಂತೇಳಿ ಮತ್ತೆ ಬರೋಣ ಅಂತ. ಥ್ಯಾಂಕ್ ಯು.